ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಸುರಿಯುತ್ತಿರುವ ಮಳೆಯಿಂದ ಲಿಂಗನಮಕ್ಕಿ ಜಲಾಶಯದ ನೀರಿನ ಸಂಗ್ರಹ 1816 ಅಡಿ ತಲುಪಿದ್ದು, ಈ ಹಿನ್ನೆಲೆ 11 ಗೇಟ್ಗಳ ಮುಖಾಂತರ 15,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಇದರಿಂದಾಗಿ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ದುಮ್ಮಿಕ್ಕುತ್ತಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಈ ಕುರಿತು ಒಂದು ವರದಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ಬಳಿಯ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿಯುತ್ತಿದೆ. ಜಲಪಾತದ ರಾಜ ರಾಣಿ ರೋರರ್ ರಾಕೆಟ್ ಮೈದುಂಬಿ ಹರಿಯುತ್ತಿರುವ ದೃಶ್ಯ ನಯನ ಮನೋಹರವಾಗಿದೆ. ಜೋಗದ ಮನಮೋಹಕ ದೃಶ್ಯ ವೈಭವದ ಸೊಬಗನ್ನು ಕಣ್ತುಂಬಿಕೊಳ್ಳಲು ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಜೋಗ ಜಲಪಾತದ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 180 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದು, ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ. ಇದರಿಂದ ಪ್ರವಾಸಿಗರಿಗೆ ತೊಂದರೆಯಾಗದಂತೆ ಜಿಲ್ಲಾಡಳಿತ ಜಾಗೃತೆ ವಹಿಸಿದೆ. ದೂರದರ್ಶನದೊಂದಿಗೆ ಬೆಳಗಾವಿ ಪ್ರವಾಸಿಗ ಮಂಜುನಾಥ್ ಮಳೆ ಹಾಗೂ ಮಂಜಿನ ನಡುವೆ ಜಲಪಾತದ ಸೌಂದರ್ಯ ಕಣ್ತುಂಬಿಕೊಳ್ಳುವುದು ಆನಂದ ನೀಡಿದೆ ಎಂದರು. ಇಲ್ಲಿ ಒಂದು ಸುಮಾರು 15,000 ಕ್ಯೂಸೆಕ್ಸ್ ನೀರನ್ನು ಇಲ್ಲಿ ಬಿಟ್ಟಿದ್ದರಿಂದ ಇದು ಒಂದು ಮನಮೋಹಕವಾದ ಒಂದು ದೃಶ್ಯ ಇಲ್ಲಿ ಉಂಟಾಗೈತಿ. ಈ ದೃಶ್ಯವನ್ನು ನೋಡಕ್ಕೆ ನಮಗೆ ಎರಡು ಕಣ್ಣನ್ನು ಸಾಲ್ವಲ್ವ. ಇದನ್ನೆಲ್ಲ ದೃಶ್ಯ ನೋಡಿ ನಮಗೆ ಭಾಳ ಸಂತೋಷ ಆಗುತ್ತೆ ಸರ್. ಬೈಲಹೊಂಗಲದ ಸೌಭಾಗ್ಯ ಮಂಜಿನ ನಡುವೆ ಜಲಪಾತವನ್ನು ನೋಡುವುದು ಸಂತಸ ತಂದಿದೆ ಎಂದರು. ಜೋಗ ಜಲಪಾತವನ್ನು ವೀಕ್ಷಿಸಲು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಮೋಡ ಮುಚ್ಚಿದ್ರಿಂದ ಕೆಲವೊಂದ್ಸತಿ ಕಾಣುತ್ತೆ, ಇನ್ನು ಕೆಲವೊಂದ್ಸತಿ ಕಾಣಲ್ಲ. ಆದರೂ ಕಾದ್ ನೋಡೋದ್ರಿಂದ ಜೋಗ ಫಾಲ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸ್ಥಳೀಯರಾದ ಆಂಟೋನಿ ಪರೇರಾ ಜಲಾಶಯ ನೋಡಲು ಹೆಚ್ಚು ಪ್ರವಾಸಿಗರು ಬರುತ್ತಿದ್ದಾರೆ. ಸಂಭ್ರಮದ ಜೊತೆಗೆ ಪ್ರವಾಸಿಗರು ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಹೇಳಿದರು. ಜಲಾಶಯದಿಂದ ನೀರು ಬಿಟ್ಟರೆ ಮಾತ್ರ ಈ ಥರ ನೋಡೋಕ್ಕೆ ವೈಭವ ನೋಡೋಕ್ಕೆ ಜೋಗ್ ಫಾಲ್ಸ್ ವೈಭವ ನೋಡೋಕ್ಕೆ ನಿಮಗೆ ಸಾಧ್ಯತೆ ಇದೆ. ಅಂದರೆ ಇದು ಜೋಗ್ ಫಾಲ್ಸ್ ರಮಣೀಯವಾಗಿ ಹರಿತಾ ಇದೆ. ಇವಾಗ ನಿಮಗೆ ರಾಜ ರೋರೋ ರಾಕೆಟ್ ರಾಣಿ ಎಲ್ಲ ದುಮ್ಮಿಕಿ ಹರಿತಿದೆ. ಆದರೆ ಇದು ವೀಕ್ಷಣೆ ಮಾಡೋಕ್ಕೆ ನಿಮಗೆ ಒಂದು ಸುವರ್ಣ ಅವಕಾಶ. ಸಾಗರದ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಜಲಾಶಯದಿಂದ ನೀರು ಹರಿಬಿಟ್ಟಿರುವುದರಿಂದ ಆಣೆಕಟ್ಟೆಯ ಕೆಳಭಾಗದಲ್ಲಿರುವ ಗ್ರಾಮಗಳಿಗೆ ತೊಂದರೆಯಾಗದಂತೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ ಎಂದು ಮಾಹಿತಿ ನೀಡಿದರು. ಸುಮಾರು 15,000 ಕ್ಯೂಸೆಕ್ಸ್ ನೀರನ್ನು ನಾವು ಲಿಂಗನಮಕ್ಕಿ ಜಲಾಶಯದಿಂದ ಬಿಡುಗಡೆಗೊಳಿಸಿರ್ತೇವೆ. ಕೆಳಗಡೆ ಇರತಕ್ಕಂಥ ಹಳ್ಳಿಗಳಿಗೆ ತೊಂದರೆ ಆಗಬಾರ್ದು, ಮತ್ತು ಇದು ಆಗಬಾರ್ದು, ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ನಮ್ಮ ಭದ್ರತಾ ದೃಷ್ಟಿಯಿಂದ ಅದನ್ನು ಸುಮಾರು 9,600 ಕ್ಯೂಸೆಕ್ಸ್ಗೆ ಇಳಿಕೆ ಮಾಡಿ, ಇದರಿಂದ ಯಾವುದೇ ರೀತಿ ಕೆಳ ಹಂತದ ಹಳ್ಳಿಗಳಾಗಲಿ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿ ನಮ್ಮ ಒಂದು ಉಪವಿಭಾಗ ವ್ಯಾಪ್ತಿಯಲ್ಲಿ ನಾವು ಕಾಳಜಿನ ವಹಿಸಿ. ಒಟ್ಟಾರೆಯಾಗಿ ಜೋಗ ಜಲಪಾತದ ರಾಜ ರಾಣಿ ರೋರರ್ ರಾಕೆಟ್ ಮೈದುಂಬಿ ಹರಿಯುತ್ತಿದ್ದು, ಜಲಪಾತದ ರುದ್ರ ರಮಣೀಯತೆಯನ್ನು ಕಣ್ತುಂಬಿಕೊಳ್ಳಲು ರಾಜ್ಯ ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ.